Dear students, welcome to Digital Learning. In today's session, session 6 of Unit 3, we will study one more chapter, we will work out one more problem from the chapter Joint Venture Account. Here also we will study about the preparation of ledger account in case of joint venture. Problem is like this. Ramu and Sonu are doing business separately as engineering contracts. They jointly undertook to build and install a new machinery for a company for a contract price of 67,000 and 67,000 rupees. Rupees 42,000 was payable in installment in cash and balance as fully paid shares of new company. ಅಂದ್ರೆ 67,000 ಕಾಂಟ್ರಾಕ್ಟ್ ಪ್ರೈಸ್ ಅದನ್ನು ಹೇಗೆ ಪೇಮೆಂಟ್ ಮಾಡ್ತಾರೆ ಅಂದ್ರೆ 42,000 ಕ್ಯಾಶ್ ಉಳಿದ 25,000 share ರೂಪದಲ್ಲಿ in the form of the shares of a new company. A joint bank account was opened with Ramu, paid 22,500 and Sonu paid 10,000. ಬ್ಯಾಂಕ್ ಅಕೌಂಟ್ ಮಾಡಿದ್ದಾರೆ, ಅದಕ್ಕೆ ಇವರಿಬ್ರು ಇಷ್ಟೇ ಅಮೌಂಟ್ ಅನ್ನು ಡೆಪಾಸಿಟ್ ಮಾಡಿದ್ದಾರೆ. ಇಂಟ್ರೊಡ್ಯೂಸ್ಡ್ ಕ್ಯಾಪಿಟಲ್ ಅದು. They were to share profits and losses in the proportion of 3/5 and 2/5 respectively. Their transactions are as follows. First one, materials supplied by supplier for cash 44,500. So this is the purchase of materials for cash. Paid wages 18,000. Materials supplied by Ramu from the stock 4,625. ಇದು ರಾಮು ಸಪ್ಲೈ ಮಾಡಿದ, ಹಾಗಾದ್ರೆ ಅವನ ಅಕೌಂಟಿಗೆ ಹಾಕ್ಬೇಕು. ಇದು ಇಂಜಿನಿಯರಿಂಗ್ ಕನ್ಸಲ್ಟೇಷನ್ 1,625. ವ್ಯಾಲ್ಯೂ ಆಫ್ ದ ಸ್ಟಾಕ್ ಲಾಸ್ಟ್ ಬೈ ಫೈರ್ not covered by insurance 1,750. Next, contract price was completed and the price was duly received. Contract was completed and the price was duly received. Ramu took all the shares at an agreed value of 23,500. ಅಂದ್ರೆ ರಾಮು ಏನ್ ಮಾಡ್ತಾನೆ, ಎಲ್ಲ ಶೇರ್ ಅನ್ನು ಅವನೇ ತಗೊಂಡು ಹೋಗ್ತಾನೆ. 25,000 rupees ಶೇರ್ ಕಾಂಟ್ರಾಕ್ಟ್ ಪ್ರೈಸ್ ಆಗಿ ಸಿಕ್ಕಿದೆ, ಅದರಲ್ಲಿ ಶೇರ್ ಅನ್ನು ಒಬ್ಬನೇ ಕೊಂಡೋಗ್ತಾನೆ. ಆದ್ರೆ ಅವನು ರಾಮು ಅದನ್ನ ಕೊಂಡೋಗುವಾಗ ಅದಕ್ಕೆ ಅವನು ವ್ಯಾಲ್ಯೂ ಮಾಡೋದು 23,500 ಮಾತ್ರ. 1,500 ಲಾಸಿಗೆ ಕೊಂಡೋಗ್ತಾನೆ. Sonu took the balance of stock of materials worth 1,750. Stock of material 1,750 ಅನ್ನ ಸೋನು ತಗೊಂಡು ಹೋಗ್ತಾರೆ. Prepare joint venture account, bank account, joint bank account, co-venturers account and equity shares account. Okay, we will prepare. First, ನೋಡಿ ಇಲ್ಲಿ ಒಂದೊಂದೇ ನೋಡ್ತಾ ಹೋಗುವ. ಕಾಂಟ್ರಾಕ್ಟ್ ಪ್ರೈಸ್ ನೋಡಿ ಎಷ್ಟು, 67,000. ಅದನ್ನು ರಿಸೀವ್ ಮಾಡಿದ್ದಕ್ಕೆ 42,000 ಮತ್ತು 25,000 ಇಕ್ವಿಟಿ ಶೇರ್ ಅಲ್ಲಿ ಅದನ್ನು ಇಲ್ಲಿ ಬರ್ತಿದ್ದೀವಿ. ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 42,000 ಅದು ಕ್ಯಾಶ್. ಬೈ ಇಕ್ವಿಟಿ ಶೇರ್ಸ್ ಅಕೌಂಟ್ ಕಾಂಟ್ರಾಕ್ಟ್ ಪ್ರೈಸ್ ಇನ್ ಶೇರ್ಸ್ 67,000 ಮೈನಸ್ 42,000 25,000. ಕ್ಲಿಯರ್ ಆಯ್ತಲ್ಲ ಈಗ ಇದು. ನೆಕ್ಸ್ಟ್, joint bank account opened and they deposited
ದಿಸ್ ಅಮೌಂಟ್ ಅದು ಇರಲಿ, ಅದು ಮತ್ತೆ ಹಾಕುವ. ನೆಕ್ಸ್ಟ್ ಮೆಟೀರಿಯಲ್ ಸಪ್ಲೈಡ್ ಬೈ ದ ಸಪ್ಲೈಯರ್ ಫಾರ್ ಕ್ಯಾಶ್, ಅಂದರೆ ಮೆಟೀರಿಯಲ್ ಪರ್ಚೇಸ್ 44,500. ಏನು ಮಾಡಬೇಕು? ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ 44,500. ನೆಕ್ಸ್ಟ್ ಪೇಯ್ಡ್ ವೇಜಸ್ 18,000. ಸೊ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ವೇಜಸ್ ಪೇಯ್ಡ್ 18,000. ನೆಕ್ಸ್ಟ್ ಮೆಟೀರಿಯಲ್ ಸಪ್ಲೈಡ್ ಬೈ ರಾಮು ಫ್ರಮ್ ದ ಸ್ಟಾಕ್. ರಾಮು ಸಪ್ಲೈ ಮಾಡಿದ ಮೆಟೀರಿಯಲ್, ಅದಕ್ಕೆ ರಾಮು ಅಕೌಂಟಿಗೆ ಹಾಕಬೇಕು. ಟು ರಾಮೂಸ್ ಅಕೌಂಟ್ 4,625. ನೆಕ್ಸ್ಟ್ ಇಂಜಿನಿಯರಿಂಗ್ ಕನ್ಸಲ್ಟೇಷನ್ 1,625, ಅದು ಬ್ಯಾಂಕ್ ಅಕೌಂಟಿಗೆ ಹಾಕಬೇಕು. ಇಂಜಿನಿಯರಿಂಗ್ ಕನ್ಸಲ್ಟೇಷನ್ 1,000 ಟು ಬ್ಯಾಂಕ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಂಜಿನಿಯರಿಂಗ್ ಕನ್ಸಲ್ಟೇಷನ್ 1,625. ನೆಕ್ಸ್ಟ್ ಒನ್ ವ್ಯಾಲ್ಯೂ ಆಫ್ ದ ಸ್ಟಾಕ್, ಇದು ಎಂಟ್ರಿ ಮಾಡಲಿಕ್ಕೆ ಅಗತ್ಯ ಇಲ್ಲ, ಇದು ನಾರ್ಮಲ್ ಲಾಸ್ ಅಂತ ಹೇಳ್ಬೋದು ಅಷ್ಟೇ, ಲಾಸ್ ಅದಷ್ಟೇ. ಇದನ್ನು ಇಲ್ಲಿ ಈಗ ಎಂಟ್ರಿ ಮಾಡೋದಿಲ್ಲ. ಓಕೆ, ದ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್ and price was duly received. Ramu took all the shares at 23,500. shares ಅನ್ನು ರಾಮು ತಗೊಂಡು ಹೋಗ್ತಾನೆ. ಎಷ್ಟಕ್ಕೆ? 23,500 ಇಟ್ಕೊಂಡು ಹೋಗೋದಂದ್ರೆ 1,500 ಲಾಸ್, ಅದನ್ನು ರೆಕಾರ್ಡ್ ಮಾಡಬೇಕು. ಟು ಇಕ್ವಿಟಿ ಶೇರ್ಸ್ ಅಕೌಂಟ್ ಲಾಸ್ ಆನ್ ಶೇರ್ಸ್ ಟೇಕನ್ ಓವರ್ 1,500. ಓಕೆ, ನೆಕ್ಸ್ಟ್ ಒನ್ Sonu took the balance of the stock of material worth 1,750. ಅದು ಇಲ್ಲಿ ನೋಡಿ, ಟೇಕನ್ ಓವರ್ ಮೆಟೀರಿಯಲ್ಸ್ ಟೇಕನ್ ಓವರ್ 1,750 ಬೈ ಸೋನುಸ್ ಅಕೌಂಟ್. ಸೋನು ಅಲ್ವಾ? ಹೌದು, ಸೋನು ಟುಕ್ ದ ಮೆಟೀರಿಯಲ್ ಬೈ ಸೋನುಸ್ ಅಕೌಂಟ್ ಮೆಟೀರಿಯಲ್ಸ್ ಟೇಕನ್ ಓವರ್ 1,750. ಇಷ್ಟು ಏನಾಗಿದೆ ರೆಕಾರ್ಡ್ ಮಾಡಿದ್ದೇವೆ. ಎಲ್ಲ ಆಯ್ತಲ್ಲ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ನೋಡಿ, ಯಾವುದು ಬಾಕಿ ಇಲ್ಲ. ಈಗ ಬ್ಯಾಲೆನ್ಸ್ ಮಾಡಿ. ಟು ಕೋವೆಂಚರರ್ಸ್ ಅಕೌಂಟ್ ರಾಮು ಆ್ಯಂಡ್ ಸೋನು 900 rupees 600, ಅಂದರೆ 1,500 ಡಿಫರೆನ್ಸ್ ಬರುತ್ತೆ. ಈ 1,500 ಡಿಫರೆನ್ಸ್ ಬರೋದನ್ನು 2:3/5 ಮತ್ತು 2/5 ಡಿವೈಡ್ ಮಾಡುವಾಗ ಯು ವಿಲ್ ಗೆಟ್ 900 ಆ್ಯಂಡ್ 600 ರೆಸ್ಪೆಕ್ಟಿವ್. ಟೋಟಲ್ 70,250 ಬರುತ್ತೆ, ಸರಿ ಅಲ್ವಾ? ನೆಕ್ಸ್ಟ್ ಕೋವೆಂಚರರ್ಸ್ ಅಕೌಂಟ್ ನೋಡಿ. ಕೋವೆಂಚರರ್ಸ್ ಅಕೌಂಟಿಗೆ ಎಲ್ಲ ಎಂಟ್ರಿ ಇಲ್ಲಿದೆ, ಇಲ್ಲಿರೋದನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದಷ್ಟೇ, ಬೇರೆ ಯಾವುದು ಎಕ್ಸ್ಟ್ರಾ ಇದ್ರೆ ನೋಡು. ಆಲ್ಮೋಸ್ಟ್ ಎಲ್ಲವೂ ಇಲ್ಲೇ ಇರ್ತದೆ ನೋಡಿ. ಕ್ರೆಡಿಟ್ ಸೈಡಲ್ಲಿ ರಾಮೂಸ್ ಅಕೌಂಟ್ 4,625, ಅದನ್ನು ಹಾಕುವ. ಕ್ರೆಡಿಟ್ ಸೈಡಿಗೆ ಏನು ಜಾಯಿಂಟ್ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 4,625. ಸೊ ಒಂದು ಐಟಮ್ ಇಲ್ಲಿದೆ, ಇದು ಒಂದು ಇಲ್ಲಿ ಡೆಪಾಸಿಟ್ ಇಲ್ಲಿ ಇಲ್ಲದ ಐಟಮ್, ಅದು ಯಾವುದಂದ್ರೆ ಇದು, ಅದೇ ನಾನು ಹೇಳಿದ್ದು. ಆಲ್ಮೋಸ್ಟ್ ಎಲ್ಲವೂ ಅಲ್ಲಿ ಇರ್ತದೆ, ಆದರೆ ಇದೊಂದು ಐಟಮ್ ಬರುವುದಿಲ್ಲ ಇಲ್ಲಿ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ವಾಸ್ ಓಪನ್ಡ್ ಆ್ಯಂಡ್ ರಾಮು ಪೇಯ್ಡ್ ₹22,500, ಸೋನು ಪೇಯ್ಡ್ 10,000. ಅದನ್ನೊಂದು ಫಸ್ಟಿಗೆ ರೆಕಾರ್ಡ್ ಮಾಡುವ. ಇಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಮೌಂಟ್ ಡೆಪಾಸಿಟ್ 22,500 ಮತ್ತು 10,000. ಕ್ಲಿಯರ್ ಅಲ್ವಾ? ಮತ್ತೆ ಹೀಗೆ ಹೇಳಿದ್ದು, ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದು ಬೈ ಟು ರಾಮು, ಇಲ್ಲಿ ಬೈ ಜಾಯಿಂಟ್ ವೆಂಚರ್ ಆಗ್ತದೆ 4,625. ಕ್ಲಿಯರ್? ನೆಕ್ಸ್ಟ್ ಕ್ರೆಡಿಟ್ ಸೈಡಲ್ಲಿ ನೋಡುವ. ಬೈ ಸೋನೂಸ್ ಅಕೌಂಟ್, ಅದನ್ನು ಟು ಜಾಯಿಂಟ್ ವೆಂಚರ್ ಆಗ್ತದೆ. ಟು ಜಾಯಿಂಟ್ ವೆಂಚರ್ ಅಕೌಂಟ್ ಇದರಲ್ಲಿ ಮತ್ತೆ ಹೇಳ್ತೇನೆ. ಟು ಜಾಯಿಂಟ್ ವೆಂಚರ್ ಅಕೌಂಟ್ 1,750. ಓಕೆ, ದಿಸ್ ಈಸ್ ಒನ್ ಮೋರ್ ಎಂಟ್ರಿ, ಐ ವಿಲ್ ಎಕ್ಸ್ಪ್ಲೈನ್ ಇಟ್. 1,750. ನೆಕ್ಸ್ಟ್ ಎನಿಥಿಂಗ್ ಎಲ್ಸ್ ಹಿಯರ್? ರಾಮು ಆ್ಯಂಡ್ ಸೋಮು. ಸೋಮು ಅಲ್ಲ, ರಾಮು ಸೋಮು. ಇಷ್ಟು 2,725 ಮತ್ತು 7,650 ಅಲ್ವಾ? ಇದನ್ನು ಇಲ್ಲಿ ಕೊಂಡು ಹೋಗುವ. ಇಲ್ಲಿದೆ ನೋಡಿ, ಇಲ್ಲಿ ರಾಮು ಆ್ಯಂಡ್ ಸೋನು 900 ಮತ್ತು 600. ಸರಿ, ಅದನ್ನು ಇಲ್ಲಿ ತರುವ. ಟು ಜಾಯಿಂಟ್ ವೆಂಚರ್ ಅಕೌಂಟ್ 900, 600. ಸರಿ ಆಯ್ತಲ್ವಾ? ಎರಡು ಅಕೌಂಟಲ್ಲಿ ಆ ಕಡೆಗೆ ನಾನು ಹೋಗ್ತಾ ಇದ್ದೆ. ಈಗ ನೋಡಿ, ಇನ್ನು ಪ್ರಾಬ್ಲಮ್ ಇಂದ ಒಂದು ಐಟಮ್ ತೆಗಿಬೇಕು. ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ, ಇಲ್ಲಿ ನೋಡಿ. ರಾಮು ಟುಕ್ ಆಲ್ ದ ಶೇರ್ಸ್ ಎಟ್ ಅನ್ ಅಗ್ರೀಡ್ ವ್ಯಾಲ್ಯೂ ಆಫ್ 23,500. ಅದನ್ನು ಏನು ಮಾಡಬೇಕು? ರಾಮು ಅಕೌಂಟಿಗೆ ಹಾಕಬೇಕು.
co-venturers account ಅಂದ್ರೆ ರಾಮುಸ್ ಅಕೌಂಟ್ ಡೇಟಾ ಟು ಇಕ್ವಿಟಿ ಶೇರ್ಸ್ ಅಕೌಂಟ್. ಓಕೆ, ರಾಮನ್ ಅಕೌಂಟಿಗೆ ಹಾಕ್ಬೇಕು. ಈಗೆಲ್ಲವೂ ರೆಕಾರ್ಡ್ ಮಾಡಿ ಆಯಿತು. ಈಗ ಟೋಟಲ್ ಮಾಡಿ 22,500 plus 4,625, 27,125, 10,000. Right in this side also. Here you deduct from that 27,125 minus 23,500 minus 900, you will get 2,725 rupees. Again 10,000 minus 1,750 minus 600, 7,650 is the answer. This is the amount to be paid to venturers. Venturers will take this amount. So ವೆಂಚರರ್ಸ್ ಮೇ ಹ್ಯಾವ್ ಟು ಪೇ ಟು ದ ಕಂಪನಿ. ಎರಡೂ ಆಗ್ತದೆ. ಇದಾದ್ರೆ ಡೆಬಿಟ್ ಸೈಡ್ ಅಲ್ಲಿ ಬಂದ್ರೆ ಏನಾಗ್ತದೆ ಅಂದ್ರೆ ಕೋ ವೆಂಚರರ್ಸ್ ಅಕೌಂಟ್ ಡೇಟಾ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಏನಾಗ್ತದೆ ಅಂದ್ರೆ ಕೋ ವೆಂಚರರ್ಸ್ಗೆ ಕೊಡುವ ಹಣ ಇದು. ಇಷ್ಟು ಅಮೌಂಟ್ ಅನ್ನು ಕೋ ವೆಂಚರರ್ಸ್ಗೆ ಕೊಡಬೇಕು. ದೇ ಆರ್ ಪೇಡ್. ಎಲ್ಲ ಅಕೌಂಟ್ ಕ್ಲೋಸ್ ಆಗಿ ಅವರಿಗೆ ಇಷ್ಟು ಅಮೌಂಟ್ ಪೇಮೆಂಟ್ ಮಾಡಿ ಅಲ್ಲಿಗೆ ಅಕೌಂಟ್ ಕ್ಲೋಸ್ ಆಯಿತು. ಫೈನಲ್ ಸೆಟಲ್ಮೆಂಟ್. ಈಗ ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಮಾಡುವಾಗ ಎಲ್ಲೆಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಈಗ ನಾವು ಮಾಡಿದ್ದೇವೆ ಅದನ್ನು ಇಲ್ಲಿಗೆ ತಂದು ಹಾಕಿದ್ರೆ ಆಯ್ತು. ಸೊ ವಿ ವಿಲ್ ಸಿ ಫ್ರಮ್ ಜಾಯಿಂಟ್ ವೆಂಚರ್ ಅಕೌಂಟ್. ಇದು ನೋಡಿ, ಇದು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ನಾನು ಇಲ್ಲಿ ಹೆಡ್ಡಿಂಗ್ ನೋಡ್ಬೇಕು. ನಾನು ಆಚೆ ಈಚೆ ಕೊಂಡೋಗುವಾಗ ಮೇಲಿನ 2 ಲೆಡ್ಜರ್ಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ತರ್ತಾ ಇದ್ದೇನೆ. ಫಸ್ಟಿಗೆ ಜಾಯಿಂಟ್ ವೆಂಚರ್ ಅಕೌಂಟ್ ನೋಡಿ, ಒಂದು ಇಲ್ಲಿದೆ. 2 ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಇದು ಅಲ್ಲಿಗೆ ಕ್ರೆಡಿಟ್ ಸೈಡಿಗೆ ಹೋಗ್ತದೆ. ಇಲ್ಲಿ ಇನ್ನು ಇಲ್ಲಿಲ್ಲ, ಇಲ್ಲಿ ಒಂದಿದೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 1,625. 2 ಗೊತ್ತಾಯ್ತಲ್ವಾ? ಒಟ್ಟಿಗೆ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. 2 ಮತ್ತೆ ಕ್ರೆಡಿಟ್ ಸೈಡ್ ಇಲ್ಲಿ ಒಂದಿದೆ 42,000. ಇದು ಅಲ್ಲಿ ಡೆಬಿಟ್ ಸೈಡಿಗೆ ಹೋಗ್ತದೆ ಅಷ್ಟೇ. 3 ಐಟಮ್ ಇದೆ. ಈ 3 ಐಟಮ್ ಅನ್ನು ಅಲ್ಲಿ ಕೊಂಡೋಗ. ಕ್ಲಿಯರ್ ಆಗಿ ನೋಡಿ, 44,500, 1,625 ಮತ್ತೆ 42,000. ದಿಸ್ 2 ವಿಲ್ ಗೋ ಟು ದ credit. 44,500 ಮತ್ತು 1,625 will go to the credit side. This 42,000 will go to the debit side. Okay, clear alwa? Yes. ನೋಡಿ, 44,500 plus and by joint venture account 44,500 by joint venture account 18,000. Clear? ಮತ್ತೆ ಡೆಬಿಟ್ ಸೈಡ್ ಅಲ್ಲಿ ಏನು ಹೇಳಿದೆ? 42,000 ನೋಡಿ. 2 ಜಾಯಿಂಟ್ ವೆಂಚರ್ ಅಕೌಂಟ್ 42,000. ದಿಸ್ ಇಸ್ ದ ಕಾಂಟ್ರಾಕ್ಟ್ ಪ್ರೈಸ್. ಸೊ 3 ಎಂಟ್ರಿ ಆಯಿತು. ನಾವು ವಿ ವಿಲ್ ಗೋ ಟು ದ ಲಾಸ್ಟ್ ಅಕೌಂಟ್, ಕೋ ವೆಂಚರರ್ಸ್ ಅಕೌಂಟ್. ಅಲ್ಲಿ ಎಲ್ಲಿದೆ ನೋಡುವ. ಇಲ್ಲಿಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್ ಅಲ್ಲ, ಫೋರ್ತ್ ಒಂದು ನೋಡಿ. 2 ಜಾಯಿಂಟ್ ಬ್ಯಾಂಕ್ ಅಕೌಂಟ್ 2,725, 7,620, 650. ಇದನ್ನು ನೋಟ್ ಮಾಡಿ ಇದನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಕ್ರೆಡಿಟ್ ಸೈಡಿಗೆ ಹಾಕಬೇಕು. ಅಗೈನ್ ಹಿಯರ್ ಯು ಹ್ಯಾವ್ ಒನ್ ಮೋರ್ ಥಿಂಗ್. ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 22,500 and 10,000. ದಿಸ್ ಈಸ್ ಆಲ್ಸೋ ಟ್ರಾನ್ಸ್ಫರ್ಡ್ ದೇರ್. ಒನ್ ಫ್ರಮ್ ದ ಡೆಬಿಟ್ posted to credit side and one from credit posted to debit side. Okay, ನೋಡಿ ಇಲ್ಲಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 1,625. ಇಲ್ಲಿ 2 ಸೋಮೂಸ್ ಅಕೌಂಟ್ 22,500 and 10,000. ಕ್ಲಿಯರ್ ಆಯ್ತಲ್ಲ? ಈಗ ನೋ ಡೌಟ್ಸ್. ನಾವು ಇನ್ನು ಇದು ಹಾಗೆ ಹೇಳಿದ್ದೇನೆ. ಇನ್ನೊಂದು ಈಗ 2 ಎಂಟ್ರಿ ಹೇಳಿದೆ ಇಲ್ಲಿ ನೋಡಿ. ಫಸ್ಟಿಗೆ ಇದು 22,500, 10,000 ಅದನ್ನು ತಂದೆ ಇಲ್ಲಿ 22,500, 10,000. ಎರಡನೆಯದು ಇದು 2,725 and 7,650 ಇಲ್ಲಿದೆ ನೋಡಿ. 2,725, 7,650. ರಾಮು ಅಂಡ್ ಸೋಮು. ಇಲ್ಲಿಗೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆಯಿತು ನೋಡಿ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಇಟ್ಟು ಇದರಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆಯಿತು. 74,500 ಟೋಟಲ್. One more ledger they have asked us to prepare is equity shares account. Equity shares account ನೋಡಿ, equity shares are taken over by the joint ರಾಮು ಟೇಕನ್ ಓವರ್ ಮಾಡಿದ್ದಾರೆ. ಈಗ ನಾನು ಮೇಲಿನ ಲೆಜ್ಜರಿಗೆ ಎಲ್ಲಿಗೆ ಹೋಗದೆ ಇಲ್ಲಿಯೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ. ದಿ ಇಕ್ವಿಟಿ ಶೇರ್ಸ್ ರಿಸೀವ್ಡ್ ಫ್ರಮ್ ದ ಜಾಯಿಂಟ್ ವೆಂಚರ್ ಫ್ರಮ್ ದ as a contract price. Equity shares received by the joint venture. Equity share received by the joint venture business as a contract price ಎಷ್ಟು ಅಂದರೆ 25,000. ಅದಕ್ಕೆ ಇಕ್ವಿಟಿ ಶೇರ್ಸ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಇಲ್ಲಿ ಮಾಡಿದ್ದೇನೆ. ಅದರಲ್ಲಿ ಜಾಯಿಂಟ್ ವೆಂಚರ್ನ ಕ್ರೆಡಿಟ್ ಸೈಡಲ್ಲಿ ಇದೆ. ಬೇಕಾದ್ರೆ ನೀವು ಈಗ ಮಾಡಿದ ಲೆಜ್ಜರ್ನ ಜಾಯಿಂಟ್ ವೆಂಚರ್ನ ಕ್ರೆಡಿಟ್ ಸೈಡಿಗೆ ನೋಡಿ, ಅಲ್ಲಿ ಕಾಣ್ತದೆ. ಓಕೆ, ಇದಾಯಿತು. ಕ್ಲಿಯರ್ ಅಲ್ವಾ? 25,000. ಇದನ್ನು ಯಾರು ತಗೊಂಡು ಹೋಗ್ತಾರೆ? ಇಟ್ ಈಸ್ ಟೇಕನ್ ಓವರ್ ಬೈ ರಾಮು. So by Ramu's account, how much he valued? He valued 23,500.
shares taken over. ಈಗ ಎಷ್ಟು ಉಳಿತದೆ 25,000 minus 23,500 means 1,500 is the difference, which is the loss. What we can say, that is the loss on shares taken over. Shares taken over ಮಾಡಿದ್ರಲ್ಲಿ ಅಷ್ಟು ಲಾಸ್ ಆಗ್ತದೆ 1,500 rupees. ಅದನ್ನ ಇಲ್ಲಿ ಕ್ರೆಡಿಟ್ ಮಾಡಬೇಕಾಗ ಅದು ಟ್ಯಾಲಿ ಆಯಿತು 1,500. ಕ್ಲಿಯರ್ ಆಯ್ತಲ್ಲ ಈಗ? ಎಸ್, ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ 4 ಲೆಜರ್ಸ್. 4 ಲೆಜರ್ ಕೇಳಿದ್ದಾರೆ, 4 ಮಾಡಿದ್ದೇವೆ. ಓಕೆ, I have some questions here. What is the entry for shares taken over by co-venturer Sujay in joint venture business? ಜಾಯಿಂಟ್ ವೆಂಚರ್ ಬಿಸ್ನೆಸ್ ಅಲ್ಲಿ ಸುಜಯ್ ಎಂಬಂತಹ ಒಬ್ಬ ಕೋವೆಂಚರರ್ ಏನ್ ಮಾಡ್ತಾನೆ, ಶೇರ್ಸ್ ಅನ್ನು ತಗೊಂಡು ಹೋಗ್ತಾನೆ. ವಾಟ್ ಇಸ್ ದ ಎಂಟ್ರಿ ಫಾರ್ ದಟ್? ಯು ಹ್ಯಾವ್ ಟು ಪಾಸ್ ದ ಎಂಟ್ರಿ. ಡೆಬಿಟ್ ಸುಜಯ್ಸ್ ಅಕೌಂಟ್, ಕ್ರೆಡಿಟ್ ಶೇರ್. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್, ಕ್ರೆಡಿಟ್ ಶೇರ್ಸ್. ಶೇರ್ಸ್ debit shares account, credit Sujay's account, none of the above. What is the entry for loss on equity shares taken over by the co-venturer in joint venture business? Joint venture business ಅಲ್ಲಿ co-venturer ಏನನ್ನ ಶೇರ್ಸ್ ಅನ್ನು ತಗೊಂಡು ಹೋದ ಕಾರಣದಿಂದ ಲಾಸ್ ಆದ್ರೆ ಅದನ್ನ ಏನ್ ಮಾಡಬೇಕು? ಈಕ್ವಿಟಿ ಶೇರ್ಸ್ ಅಕೌಂಟ್ ಅಟ್ ಜಾಯಿಂಟ್ ವೆಂಚರ್, ಜಾಯಿಂಟ್ ವೆಂಚರ್ ಅಕೌಂಟ್ ಅಟ್ ಈಕ್ವಿಟಿ ಶೇರ್ಸ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಟ್ ಕ್ರೆಡಿಟ್ debtor to equity shares. Okay, next one. What is the entry for architect fees paid in the joint venture business? Joint venture account debtor to joint bank account, joint bank account debtor to joint venture account, joint venture account debtor to architect fees account, none of the above. Choose the correct answer. Okay, thank you for listening to the class.